ಮೇಷರಾಶಿಯವರು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಆರೋಗ್ಯದಲ್ಲಿ ಏನಾದರೂ ವ್ಯತ್ಯಾಸವಾದರೆ ಬೇರೆ ಎಲ್ಲ ವ್ಯತ್ಯಯಗಳು ಆಗುವಂಥದ್ದಿದೆ. ಮಧುಮೇಹಿಗಳಿಗೆ ತೊಂದರೆ ಇದೆ, ಅಂದರೆ ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಅವರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗ್ತಕ್ಕಂಥದ್ದಿದೆ. ತುಂಬ ಎಚ್ಚರಿಕೆಯಿಂದ ಇರಬೇಕು. ಏನೋ ಶುಗರ್ ಜಾಸ್ತಿ ಆಯಿತು ಅಂತ ಸ್ವಯಂ ವೈದ್ಯ ಏನೋ ಮಾಡುವಂಥದ್ದಾಗಲಿ, ಅಥವಾ ಪಥ್ಯದಲ್ಲಿ ಇರಬೇಕಾದಂಥವರು ಅದನ್ನೆಲ್ಲ ಮೀರಿ ಏನೋ ಮನಸೋ ಇಚ್ಛೆ ಸೇವನೆಯನ್ನು ಮಾಡ್ತಕ್ಕಂಥದ್ದಾಗಲಿ ಖಂಡಿತವಾಗಿ ಬೇಡ ಅಂತ ಅರ್ಥ. ಪ್ರಯಾಣ ಅಷ್ಟು ಒಳ್ಳೆಯದಾಗಿಲ್ಲ ಇವತ್ತು. ಹಾಗಾಗಿ ಆದಷ್ಟು ಅನಗತ್ಯವಾದಂತಹ ಪ್ರಯಾಣವನ್ನು ನಿಲ್ಲಿಸುವಂಥದ್ದು ಒಳ್ಳೆಯದು. ತುಂಬ ಅಗತ್ಯ ಇದೆ, ಹೋಗಲೇಬೇಕು ಅನ್ನುವಂಥ ಕಡೆಗೆ ಮಾತ್ರ ಪ್ರಯಾಣವನ್ನು ಮಾಡಿ. ನಿಮ್ಮ ದೌರ್ಬಲ್ಯಗಳನ್ನು ಗೌಪ್ಯವಾಗಿಟ್ಕೊಳ್ಬೇಡಿ. ನಿಮಗೆ ಏನು ಸಮಸ್ಯೆ ಆಗ್ತಾಯಿದೆ, ನಿಮಗೆ ಯಾವ ವಿಷಯದಲ್ಲಿ ಹಿಂಸೆ ಆಗ್ತಾಯಿದೆ, ಅಥವಾ ನೀವೇನು ಕಷ್ಟಪಡ್ತಾ ಇದ್ದೀರಿ ಅದನ್ನು ಖಂಡಿತವಾಗಿ ಮುಚ್ಚಿಟ್ಕೊಳ್ಬೇಡಿ. ಬೇರೆ ಯಾರಾದರೂ ನಿಮಗೆ ಯೋಗ್ಯರು ಅಂತ ಹೇಳಿ ಅನ್ನಿಸಿದಂಥವ್ರ ಹತ್ರ ಖಂಡಿತವಾಗಿ ಅದನ್ನು ಹೇಳ್ಕೊಳ್ಬೇಕು. ನೀವು ಅಂದುಕೊಂಡಂತಹ ಕೆಲಸಗಳು ನಿಧಾನವಾಗುತ್ತೆ. ಯಾವ ಕೆಲಸಗಳು ಕೂಡ ನಿಮ್ಮ ಒಂಥರ ಆತುರಕ್ಕೆ ಆಗುವಂಥದ್ದಲ್ಲ ಅಂತ ಹೇಳಬೇಕು. ಮಕ್ಕಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ. ಮಕ್ಕಳು ಆಯಾ ವಯಸ್ಸನ್ನು ಮೀರಿ ಯಾವುದೋ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿದ್ದರೆ ಅದು ತೊಂದರೆಯಾಗತ್ತೆ. ಆದ್ದರಿಂದ ಅವರ ಚಟುವಟಿಕೆಗಳನ್ನು ಗಮನಿಸಬೇಕಾದಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ, ವ್ಯಾಪಾರ ವ್ಯವಹಾರಗಳಲ್ಲಿ ಬಹಳ ಉತ್ತಮವಾದಂತಹ ದಿವಸ. ಅದರಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ, ಲಾಭವನ್ನು ಪಡೀಲಿಕ್ಕೆ, ಸಾಧನೆಯನ್ನು ಮಾಡಲಿಕ್ಕೆ ಯೋಗ್ಯವಾದಂತಹ ದಿವಸ ಅಂತ ಹೇಳಬೇಕು. ಪ್ರೀತಿ ಮತ್ತು ಸಂಬಂಧಗಳಲ್ಲಿ ನಂಬಿಕೆ ಬಹಳ ಮುಖ್ಯವಾದಂಥದ್ದು. ಪರಸ್ಪರವಾಗಿ ಏನಾದರೂ ಪ್ರೇಮ ಪ್ರೀತಿಯಲ್ಲಿ ಇದ್ದರೆ ಅಲ್ಲಿ ನಂಬಿಕೆ ಎನ್ನುವಂಥದ್ದು ಒಳ್ಳೆಯದು. ಏನೋ ಹೇಳಿದ್ದನ್ನೆಲ್ಲ ಕೇಳಬೇಕು, ಹೇಳಿದ್ದನ್ನೆಲ್ಲ ನಂಬಬೇಕು ಅಂತಲ್ಲ. ಒಂದು ಮನುಷ್ಯತ್ವದ ದೃಷ್ಟಿಯಿಂದ ಕೆಲವು ವಿಚಾರಗಳನ್ನು ನಂಬಲೇಬೇಕಾಗತ್ತೆ. ಹಾಗೆ ಸಂಬಂಧಗಳಲ್ಲೂ ಕೂಡ ಆ ನಂಬಿಕೆಯನ್ನು ಇಟ್ಟುಕೊಳ್ಳಬೇಕಾದಂಥದ್ದು ಬಹಳ ಮುಖ್ಯವಾದಂತಹ ವಿಚಾರವಾಗುತ್ತೆ. ಗುರಿಯನ್ನು ತಲುಪೋದಕ್ಕೆ ಬಹಳ ಪರಿಶ್ರಮ ಪಡಬೇಕು. ಎಷ್ಟು ಕಷ್ಟಪಟ್ಟರೂ ಕೂಡ ಸಾಕಾಗುವುದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಸವಾಲುಗಳು ಎದುರಾಗುವಂಥದ್ದಿದೆ. ವೈವಾಹಿಕ ಜೀವನದಲ್ಲಿ ಕಿರಿಕಿರಿ ಉಂಟಾಗಬಹುದು. ಸಾಂಸಾರಿಕವಾಗಿ ಒಂದಷ್ಟು ಏನೋ ಬೇಸರಗಳು, ಮಾನಸಿಕವಾಗಿ ಹಿಂಸೆ ಇತ್ಯಾದಿಗಳನ್ನು ನೋಡಬೇಕಾಗತ್ತೆ. ಹಿತೈಷಿಗಳಿಂದ ಉತ್ತಮವಾದಂತಹ ಸಲಹೆ ಸಿಕ್ಕುತ್ತೆ. ಯಾರು ನಿಮ್ಮ ಪರವಾಗಿ ನಿಮ್ಮ ಬೆಂಬಲಕ್ಕೆ ನಿಂತಿರ್ತಾರೋ ಅವರು ಉತ್ತಮವಾದಂತಹ ಮಾರ್ಗದರ್ಶನವನ್ನು ಮಾಡ್ತಾರೆ. ಹಲವಾರು ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದಾಗತ್ತೆ. ತಾಯಿಯವರ ಜೊತೆ ಜಗಳವಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜೊತೆಗೆ ಮಾತನ್ನು ಕೂಡ ಬಿಡಬಹುದು. ತಾಯಿ ಮಕ್ಕಳು ಮಾತಾಡದೇ ಇರತಕ್ಕಂತಹ ಸಾಧ್ಯತೆಗಳೇ ಇರುತ್ತೆ. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ವಿರೋಧಿಗಳಿಂದ, ಶತ್ರುಗಳಿಂದ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏನೋ ನಿಮ್ಮ ಗೌರವವನ್ನು ನೀವು ಕಾಪಾಡ್ಕೊಂಡು ಬಂದಿರ್ತೀರಿ, ಆದರೆ ನಿಮಗೆ ಅವಮಾನವಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಕುಟುಂಬದ ಬೆಂಬಲ ಇರ್ತಕ್ಕಂತಹ ದಿವಸ ಇದು. ಆದರೆ ಯಾಕೋ ಸಮಾಧಾನ ಇಲ್ಲ. ಮನೆಯಲ್ಲಿ ಎಲ್ಲರೂ ಕೂಡ ನಿಮ್ಮ ಪರವಾಗಿದ್ದಾರೆ, ನಿಮಗೆ ಪ್ರೋತ್ಸಾಹವನ್ನು ಬೆಂಬಲವನ್ನು ನೀಡ್ತಾರೆ, ಆದರೆ ನಿಮಗೆ ಸಮಾಧಾನ ಇಲ್ಲ. ಯಾಕೆ? ಮಾನಸಿಕವಾಗಿ ಏನೋ ಹಿಂಸೆಯನ್ನು ಪಡ್ತಾ ಇದ್ದೀರಿ ಅಂತ ಅರ್ಥ. ಆತ್ಮವಿಶ್ವಾಸದ ಕೊರತೆ ಉಂಟಾಗುತ್ತೆ. ನನ್ನ ಹತ್ರ ಏನೂ ಆಗೋದಿಲ್ಲ, ನಾನು ಏನೂ ಸಾಧನೆ ಮಾಡೋದಕ್ಕಾಗೋದಿಲ್ಲ, ಯಾರನ್ನೂ ಎದುರಿಸೋಕ್ಕಾಗೋದಿಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮಗೆ ಆತ್ಮಸ್ಥೈರ್ಯ ಕುಗ್ಗಿ ಹೋಗ್ತಕ್ಕಂಥದ್ದಾಗತ್ತೆ. ಭಯ ಆತಂಕ ಸೃಷ್ಟಿಯಾಗಬಹುದು. ಹೆದರಿಕೆ ಉಂಟಾಗ್ತಕ್ಕಂಥದ್ದು. ಏನೋ ಆಗಿಬಿಡುತ್ತೆ, ಯಾರೋ ಏನೋ ಮಾಡಿಬಿಡ್ತಾರೆ ಅನ್ನುವಂತಹ ಭಯ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಉದ್ಯೋಗದಲ್ಲಿನ ಜವಾಬ್ದಾರಿ ಹೆಚ್ಚಾಗುತ್ತೆ. ಇನ್ನಷ್ಟು ಮತ್ತಷ್ಟು ಕೆಲಸಗಳು, ಒತ್ತಡಗಳು ನಿಮಗೆ ಬರುವಂಥದ್ದಾಗುತ್ತೆ. ಎಲ್ಲ ಸಮಸ್ಯೆಗಳನ್ನು ನಿಭಾಯಿಸೋದ್ರಲ್ಲಿ ವಿಫಲರಾಗಿಬಿಡ್ತೀರಿ. ಬೇಕಾದಷ್ಟು ಸವಾಲುಗಳೇ ಎದುರಾಗುತ್ತೆ. ಅದನ್ನೆಲ್ಲ ಮೀರಿ ನೀವು ಮುಂದೆ ನಿಲ್ಲಬೇಕಾದಂಥದ್ದು, ಅಲ್ಲಿ ವಿಫಲರಾಗ್ತಕ್ಕಂಥದ್ದಿದೆ. ದುರ್ಗಾದೇವಿಯನ್ನು ಆರಾಧನೆ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ, ನೌಕರಿ ಅಥವಾ ವೃತ್ತಿಯಲ್ಲಿ ಲಾಭವನ್ನು ಹೊಂತೀರಿ. ಅದು ನಿಮ್ಮ ಮನಸ್ಸಿಗೆ ಒಂದಷ್ಟು ಸ್ವಾಭಾವಿಕವಾಗಿ ಸಮಾಧಾನವನ್ನು ಕೊಡುತ್ತೆ.
ಮಕ್ಕಳ ಬಗ್ಗೆ ಹೆಚ್ಚು ಚಿಂತೆಯುಂಟಾಗುತ್ತೆ. ಮಕ್ಕಳ ಭವಿಷ್ಯ ಏನು, ಇಲ್ಲಿಯವರೆಗೆ ಒಂದು ರೀತಿ ಇತ್ತು, ಇನ್ನು ಮುಂದೆ ಏನು ಅಂತಕ್ಕಂಥದ್ದು ಮನಸ್ಸಿನಲ್ಲಿ ತುಂಬ ಆಳವಾದಂತಹ ಚಿಂತೆಗೆ ಕಾರಣವಾಗ್ತಕ್ಕಂಥದ್ದು. ಸ್ನೇಹಿತರ ಜೊತೆ ಹೆಚ್ಚು ಸಮಯವನ್ನು ಕಳೆಯುವುದಕ್ಕೆ ಅವಕಾಶಗಳಿದೆ. ಅದನ್ನು ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ಉಪಯೋಗಿಸ್ಕೊಳ್ತಕ್ಕಂಥದ್ದು. ಆದರೆ ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸಿದರೆ ಅದು ನಿಮಗೂ ಅನುಕೂಲವಾಗ್ತಕ್ಕಂಥದ್ದು. ಜನಪ್ರಿಯತೆ ಹೆಚ್ಚಾಗೋದಕ್ಕೆ ಅವಕಾಶಗಳು ಈ ದಿವಸ ನಿಮಗೆ ಸಿಕ್ಕತ್ತೆ. ಮನಸ್ಸಿನ ಗೊಂದಲಗಳು ನಿವಾರಣೆಯಾಗಬೇಕು. ಮನಸ್ಸಿನಲ್ಲಿ ಏನೋ ಗೊಂದಲಗಳನ್ನಿಟ್ಟುಕೊಂಡು ಏನೇ ವ್ಯವಸ್ಥೆ, ಏನೇ ಅನುಕೂಲ ಇದ್ದರೂ ಕೂಡ ಅಥವಾ ಯಾರ ಸಂಪರ್ಕ ದೊರಕಿದರೂ ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಗೊಂದಲಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಮುಖ್ಯವಾಗುತ್ತೆ. ಭಿನ್ನಾಭಿಪ್ರಾಯದಿಂದ ಕೆಲಸದಲ್ಲಿ ಹಿನ್ನಡೆಯಾಗುತ್ತೆ. ಒಟ್ಟಿಗೆ ಕೆಲಸ ಮಾಡ್ತಕ್ಕಂಥವ್ರು, ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರು, ಅಧಿಕಾರಿಗಳು, ಇವರಲ್ಲಿ ಎಲ್ಲ ಪರಸ್ಪರ ಅಭಿಪ್ರಾಯ ಭೇದಗಳನ್ನು ನೀವು ನೋಡ್ತೀರಿ. ಹಾಗಾಗಿ ಯಾವುದೇ ಕೆಲಸ ಬಹಳ ಮುನ್ನಡೆಸುವಂಥದ್ದು ಕಷ್ಟ ಸಾಧ್ಯವಾದೀತು. ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.